ಸಮ್ ಮೋರ್ ಅಪ್ಡೇಟ್ಸ್ ಆನ್ ಸೂಪರ್ ಫಾಸ್ಟ್. ಮತ್ತಷ್ಟು ಸುದ್ದಿ ಬನ್ನಿ ನೋಡೋಣ. ಶಾಲಾ ಆವರಣದಲ್ಲಿ ಶೌಚಾಲಯ ಇಲ್ಲದೆ ವಿದ್ಯಾರ್ಥಿಗಳು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಈಚಲಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂಲ ಸೌಕರ್ಯವೇ ಇಲ್ಲವಾಗಿದೆ. 3-4 ವರ್ಷಗಳಿಂದ ಶಾಸಕರಿಗೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನ ಅಂತೂ ಆಗಿಲ್ಲ. ಈಗಲೂ ಬಯಲು ಶೌಚಾಲಯವನ್ನೇ ಅವಲಂಬಿಸಿದ್ದೇವೆ. ಈಗಲಾದರೂ ಗ್ರಾಮೀಣ ಪ್ರದೇಶದ ಶಾಲೆಗಳತ್ತ ಗಮನ ಕೊಡಿ, ಶಿವಮೊಗ್ಗ ಶಾಲೆಗೆ ಶೌಚಾಲಯ ಮಾಡಿಕೊಡಿ ಅಂತ ಮಕ್ಕಳು ಪೋಷಕರು ಮನವಿ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಪುರಪೆಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಚಲಕೊಪ್ಪ. ಇಲ್ಲಿ ಸುಮಾರು 40ರಿಂದ 50 ಮಕ್ಕಳುಗಳು 1ರಿಂದ 7ನೇ ತರಗತಿವರೆಗೆ ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಶೌಚಾಲಯ, ಈ ಶೌಚಾಲಯ ಇಲ್ಲದೆ ನಮ್ಮ ಮಕ್ಕಳುಗಳು ಬಯಲು ಶೌಚವನ್ನು ಬಳಸ್ಕೊಳ್ತಾ ಇದ್ದಾರೆ. ಇದರಿಂದ ಮಕ್ಕಳುಗಳಿಗೆ ಆರೋಗ್ಯ ಸಮಸ್ಯೆ ಇಂತಹ ಅನೇಕ ಸಮಸ್ಯೆಗಳು ಕಾಡ್ತಾ ಇದೆ. ಈ ಸಮಸ್ಯೆಯಿಂದ ಈ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಾವು ಇಷ್ಟರೊಳಗಡೆ ಗ್ರಾಮ ಪಂಚಾಯಿತಿ ಹಾಗೂ ಬೇರೆ ಅಧಿಕಾರಿಗಳಲ್ಲೂ ಸಹ ಮನವಿ ಮಾಡ್ಕೊಂಡಿರ್ತೇವೆ. ಇಷ್ಟರೊಳಗೆ ಯಾವುದೇ ತರಹದ ಪ್ರಯೋಜನ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ನಮ್ಮ ಶಾಲೆಗೆ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಆಟವಾಡುತ್ತಿದ್ದ ಮಗು ಮೊದಲನೇ ಮಹಡಿಯಿಂದ ಬಿದ್ದು ಬೆಚ್ಚಿ ಬೀಳುವಂತಹ ಒಂದು ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಬಟ್ಟೆ ಅಂಗಡಿಯ ಮೊದಲ ಮಹಡಿಯ ಗ್ರಿಲ್ ಮೇಲೆ ಹತ್ತಿ ಆಟವಾಡ್ತಾ ಮಗು ಕೆಳಕ್ಕೆ ಬಿದ್ದಿದೆ. ನಾರಾಯಣಸ್ವಾಮಿ ಮತ್ತು ಮಧು ದಂಪತಿಯವರ 4 ವರ್ಷದ ಮಗು ಗಗನ ಸಿಂಧು ಸ್ಥಿತಿ ಗಂಭೀರವಾಗಿದೆ. ಬಟ್ಟೆ ಖರೀದಿಯಲ್ಲಿ ಅಪ್ಪ ಅಮ್ಮ ಬ್ಯುಸಿಯಾಗಿದ್ದರೆ ಮಗು ಗ್ರಿಲ್ ಮೇಲೆ ಹತ್ತಿ ಆಟ ಆಡುವಾಗ ಆಯಾ ತಪ್ಪಿ ನೆಲಮಹಡಿಗೆ ಬಿದ್ದಿದೆ. ಸದ್ಯ ಗಾಯಗೊಂಡಿರೋ ಮಗುವಿಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಐತಿಹಾಸಿಕ ಸಿಗಂಧೂರು ಸೇತುವೆ ಉದ್ಘಾಟನೆಯಾಗಿ 1 ವರ್ಷ ಪೂರ್ಣಗೊಂಡಿದೆ. ಹೀಗಾಗಿ ಶರಾವತಿ ತೀರದ ಜನ ಸಂಭ್ರಮಾಚರಣೆ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಸಿಗಂಧೂರು ಸೇತುವೆ ಇದೆ. ಸೇತುವೆ ಮೇಲೆ ನೂರಾರು ಸ್ಥಳೀಯರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕಳೆದ ವರ್ಷ ಜುಲೈ 14ರಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದರು. ದೇಶದ 2ನೇ ಅತಿ ಉದ್ದದ ಕೇಬಲ್ ಆಧಾರಿತ ಬ್ರಿಡ್ಜ್ ಎಂಬ ಹೆಗ್ಗಳಿಕೆಗೆ ಸಿಗಂಧೂರು ಬ್ರಿಡ್ಜ್ ಪಾತ್ರವಾಗಿದೆ. ಕರೂರು ಭಾರಂಗಿ ಹೋಬಳಿ ಇದು ಬಹುಮುಖ್ಯವಾದ ಸೇತುವೆಯಾಗಿದೆ. ಸಂತ್ರಸ್ತರ ಶಾಪ ವಿಮೋಚನೆ ಆದ ಅಂಬಾರಗೋಡ್ಲು ಕಳಸವಳ್ಳಿ ಶರಾವತಿ ಹಿನ್ನೀರಿನ ಸೇತುವೆಯ 1 ವರ್ಷ ಪೂರ್ಣಗೊಂಡಿರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಈ ಊರಿನ ನಾಗರಿಕರು ಯಾರು ಈ ಸೇತುವೆ ನಿರ್ಮಾಣವನ್ನು ಮಾಡಿಕೊಟ್ಟಿರ್ತಕ್ಕಂಥ NDA ನೇತೃತ್ವದ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ, ಗಡ್ಕರಿ ಅವರಿಗೆ, ಯಡಿಯೂರಪ್ಪನವರಿಗೆ, ರಾಘವೇಂದ್ರರವರಿಗೆ, ಯಾರೆಲ್ಲ ಕಾರಣೀಭೂತರು ಅವರಿಗೆಲ್ಲರಿಗೂ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಈ ಒಂದು ವರ್ಷ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಸಂಭ್ರಮಾಚರಣೆಯನ್ನು ಮಾಡೋದ್ರ ಮೂಲಕ ಅವರ ಒಂದು ಕೊಡುಗೆಯನ್ನು ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಈ ಭಾಗದ ಜನ ನಾವು ಸ್ಮರಿಸಿದ್ದೇವೆ. ಯಾರೆಲ್ಲ ಇದಕ್ಕೆ ಕಾರಣೀಭೂತರು. ತೋತಾಪುರಿ ಮಾವಿಗೆ ಬೆಂಬಲ ಬೆಲೆ ವಿಸ್ತರಣೆ ಆಗಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಸೇರಿದಂತೆ ಹಲವೆಡೆ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಗರಂ ಆಗಿದ್ದಾರೆ. ಕೇಂದ್ರ ಸರ್ಕಾರ 1.3 ಲಕ್ಷ ಮೆಟ್ರಿಕ್ ಟನ್ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು. ಸರ್ಕಾರ ಘೋಷಣೆ ಮಾಡಿದ ಬೆಂಬಲ ಬೆಲೆ ಮಿತಿಯೇ ಮುಗಿದಿದೆ. ಆದರೆ 5.2 ಲಕ್ಷ ಮೆಟ್ರಿಕ್ ಟನ್ ಮಾವಿಗೆ ಬೆಂಬಲ ಬೆಲೆ ವಿಸ್ತರಣೆ ಮಾಡುವಂತೆ ರೈತರು ಬೇಡಿಕೆ ಇಟ್ಟಿದ್ದಾರೆ. ಸರ್ಕಾರ ಸ್ಪಂದನೆ ನೀಡದ ಕಾರಣಕ್ಕೆ ರೈತನಿಗೆ ನಿರಾಸೆಗೊಂಡು ಮಾವು ಕಟಾವು ಮಾಡಿಲ್ಲ. ಇದರಿಂದ ಮರದಲ್ಲೇ ತೋತಾಪುರಿ ಮಾವಿನ ಹಣ್ಣು ಕೊಳಿತಾ ಇದ್ದಾವೆ. ಹಾವೇರಿ ಜಿಲ್ಲೆಯ ರೈತರು ಏತ ನೀರಾವರಿ ಯೋಜನೆಯ ಭಾಗ್ಯದಿಂದ ವಂಚಿತರಾಗಿದ್ದಾರೆ. ಈ ಹಿಂದೆ ಸರ್ಕಾರ ರೈತರಿಗೆ ಅನುಕೂಲವಾಗಲಿ ಅಂತ ಏತ ನೀರಾವರಿ ಯೋಜನೆ ಜಾರಿಗೆ ತಂದಿತ್ತು. ನದಿಯ ನೀರು ಪೈಪ್ಲೈನ್ ಮೂಲಕ ಹಾವೇರಿ ಜಿಲ್ಲೆಯ ಕೆರೆಗಳಿಗೆ ಹೋಗಿ ಪ್ರತಿ ವರ್ಷ ಕೂಡ ಭರ್ತಿಯಾಗ್ತಾ ಇತ್ತು. ಈ ಬಾರಿ ಹಾವೇರಿ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಸುರಿದ ಮಳೆಗೆ ನದಿಗಳು ತುಂಬಿ ಹರಿತಾ ಇದ್ದಾವೆ. ಆದರೆ ನೀರಾವರಿ ಇಲಾಖೆಯ ಅಧಿಕಾರಿಗಳ ಎಡವಟ್ಟಿನಿಂದ ಕೆರೆಗಳು ಖಾಲಿಯಾಗಿ ಉಳಿದಿವೆ. ಹೀಗಾಗಿ ಆದಷ್ಟು ಬೇಗ ಕೆರೆಗಳಿಗೆ ನೀರು ತುಂಬಿಸುವಂತೆ ಅನ್ನದಾತರು ಆಗ್ರಹಿಸಿದ್ದಾರೆ. ಇದು ಈಗಿನ ಪ್ರಮುಖ ಸುದ್ದಿ. ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.